ಸುರ್ಜೇವಾಲಾ ಭೇಟಿಗೂ ಮುನ್ನ ಖರ್ಗೆ ಭೇಟಿಯಾದ ಡಿಕೆಶಿ. ಕೆಪಿಎಸ್ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಡಿಕೆಶಿ. ಬೆಂಗಳೂರಿನ ಸದಾಶಿವನಗರ ಖರ್ಗೆ ನಿವಾಸದಲ್ಲಿ ಚರ್ಚೆ ನಡೆಯಲಿದೆ. ಸುರ್ಜೇವಾಲಾ ಭೇಟಿಗೂ ಮುನ್ನ ಖರ್ಗೆ ಭೇಟಿಯಾದ ಡಿಕೆಶಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆಶಿ ಇಂದು ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸದಲ್ಲಿ ಡಿಕೆಶಿ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದು, ಇಂದು ಬೆಂಗಳೂರಿಗೆ ಬರಲಿರುವ ರಣದೀಪ್ ಸುರ್ಜೇವಾಲಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸುರ್ಜೇವಾಲಾ ಆಗಮನಕ್ಕೂ ಮುನ್ನ ಖರ್ಗೆಯನ್ನ ಭೇಟಿಯಾದ ಡಿಕೆಶಿ. ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಡಿಕೆಶಿ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಂದು ಬೆಂಗಳೂರಿಗೆ ರಣದೀಪ್ ಸಿಂಗ್ ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಖರ್ಗೆ ಅವರೊಂದಿಗೆ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ಇನ್ನು ಯಾವ ವಿಷಯಕ್ಕೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, ಯಾವ ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನೋದನ್ನು ರಿವೀಲ್ ಮಾಡಬೇಕಾಗಿದೆ. ಆದರೆ ಇವತ್ತು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿರ್ಬೋದು ಎಂದು ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೂ ಮುನ್ನ ಇಂದು ಡಿಕೆ ಶಿವಕುಮಾರ್ ಸದಾಶಿವನಗರದಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು 40 ಶಾಸಕರೊಂದಿಗೆ ಇವತ್ತು ಸುರ್ಜೇವಾಲಾ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ 3 ಹಂತದಲ್ಲಿ ಚರ್ಚೆ ನಡೆಯುತ್ತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಖರ್ಗೆ ಅವ್ರನ್ನ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಡಿಕೆಶಿ ಅವರು ಖರ್ಗೆ ಅವ್ರನ್ನ ಇಂದು ಭೇಟಿ ಮಾಡಿದ್ದಾರೆ ಸದಾಶಿವನಗರ ಖರ್ಗೆ ಅವರ ನಿವಾಸದಲ್ಲಿ. ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರಬಹುದು? ಎಸ್ ತನುಜ, ಇವತ್ತು ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದಿನಗಳಿಂದ ಅನುದಾನ ವಿಚಾರವಾಗಿ ಒಂದು ರೀತಿಯಾದಂತಹ ಫೈಟ್ ಅನ್ನ ನಡೀತಾ ಇರೋದು. ಯಾಕೆಂದ್ರೆ ಅಪೋಸಿಟ್ ಶಾಸಕರು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸರ್ಕಾರದ ಆರೋಪ ಮಾಡೋದು ಹೊಸದಲ್ಲ. ಆದ್ರೆ ಕಾಂಗ್ರೆಸ್ ಶಾಸಕರೇ ತಮ್ಮ ಪಕ್ಷದ ನಾಯಕರ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇರಂತು. ಈಗಾಗಲೇ ಸಾಕಷ್ಟು ದಿನಗಳಿಂದ ಏನು ಜಮೀರ್ ಮೇಲೂ ಕೂಡ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು. ಒಂದು ಮನೆಗೆ ಕೂಡ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಆರೋಪ ಕೂಡ ನೇರವಾಗಿ ರಾಜು ಕಾಗೆ ಅವರು ಆರೋಪ ಮಾಡಿದ್ರು. ಅದೇ ರೀತಿ ಅದನ್ನ ಸಾಕಷ್ಟು ಶಾಸಕರು ಕೂಡ ಬೆಂಬಲ ಮಾಡಿದ್ರು. ಯಾಕೆಂದ್ರೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಯಾವುದೇ ರೀತಿಯ ಹಣ ಬಿಡುಗಡೆ ಆಗ್ತಿಲ್ಲ, ಅದು ಕೂಡ ಅಧಿಕಾರಿಗಳು ಹೇಳ್ದಂತೆ ಸರ್ಕಾರ ನಡೀತಿದೆ, ಸರ್ಕಾರ ನಾವ್ ಹೇಳ್ದಂತೆ ನಡೀತಿಲ್ಲ ಅಂತ ಕೂಡ ಆರೋಪಗಳನ್ನ ಮಾಡಿದ್ರು. ಅದು ಬಹಿರಂಗವಾಗಿ ಪತ್ರಿಕೆಗೋಷ್ಠಿಗಳನ್ನ ಮಾಡಿದ್ರು. ಮತ್ತೆ ಸಚಿವರ ವಿರುದ್ಧ ಕೂಡ ನೇರವಾದ ಆರೋಪಗಳನ್ನ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಎಲ್ಲರನ್ನು ಕರೆಸಿ, ಯಾರೆಲ್ಲ ರಾಜು ಕಾಗೆ ಆಗಿರ್ಬೋದು ಮತ್ತೆ ಯಾರೆಲ್ಲ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಅವ್ರನ್ನ ಕರೆಸಿ 1-to-1 ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಹೈಕಮಾಂಡ್ ನೇರವಾಗಿ ಸಿಎಂ ಸಿದ್ದರಾಮಯ್ಯನ ಕರೆಸಿ ಅಲ್ಲಿ ಕೂಡ ವಿವರಣೆಯನ್ನ ಪಡ್ತಿರೋದು. ಯಾಕೆಂದ್ರೆ ಕಾಂಗ್ರೆಸ್ ಅಂದ್ರೆ ರಾಜ್ಯ ಕಾಂಗ್ರೆಸ್ ಏನೆಲ್ಲ ಆಗ್ತಿದೆ, ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಂದ್ ಒಡಕನ್ನ ಮೂಡಿರುತ್ತದೆ. ಯಾಕೆಂದ್ರೆ ಒಂದ್ ರೀತಿಯಾದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಇರುವುದು. ಅವರು ಕೂಡ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇರಂತು. ಅದೇ ರೀತಿ ನಾಯಕತ್ವದ ಬದಲಾವಣೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಡೀತದೆ. ಅಂದ್ರೆ ಸೆಪ್ಟೆಂಬರ್ ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ KN ರಾಜಣ್ಣ ಕೂಡ ಹೇಳಿದ್ರು. ಎಲ್ಲಕ್ಕೂ ಕೂಡ ಪೊಲೀಸ್ ಟಾಪಿಕ್ ಹೈಕಮಾಂಡ್ ಸುರ್ಜೇವಾಲಾವನ್ನ ರಾಜ್ಯಕ್ಕೆ ಕರೆಸ್ತಾ ಇರುತ್ತು. ಅದು ಸುರ್ಜೇವಾಲಾ ಕೂಡ ರಾಜ್ಯದಲ್ಲಿ 3 ದಿನಗಳ ಅಂದ್ರೆ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಇಲ್ಲೇ ಬೆಂಗಳೂರಿನಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಆಹ್ವಾನ ಕೊಟ್ಟಿರುವಂತ, ನೇರವಾಗಿ ತಮ್ಮ ಅಹವಾಲು ಏನಿದೆ ಮತ್ತು ತಮ್ಮ ಸಮಸ್ಯೆಗಳು ಏನಿದೆ ನೇರವಾಗಿ ತಮ್ಗೆ ನೀಡಿ ಅಂತ ಏನು ಸುರ್ಜೇವಾಲಾ ಕೂಡ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಅದಕ್ಕೂ ಮುಂಚೆಯೇ
ಡಿ.ಕೆ.ಶಿ ಅವರು ಕೂಡ ಏನು ಖರ್ಗೆ ಅವ್ರನ್ನ ಭೇಟಿಯಾಗಿ ಸಾಕಷ್ಟು ಮಾತುಕತೆಯನ್ನ ನಡೆಸಿರೋದು. ಯಾಕೆಂದ್ರೆ ಸಾಕಷ್ಟು ಅದೇ ಅಲ್ಲದೆ ಈ IPL ಸಂದರ್ಭದಲ್ಲೂ ಕೂಡ ಏನ್ ಕಾಲ್ತುಳಿತಕ್ಕೆ ಒಳಗಾಗಿತ್ತು ಸಂಭ್ರಮಾಚರಣೆ, ಅದರಲ್ಲೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯಾದ ಕೆಟ್ಟ ಹೆಸರನ್ನ ಬಂದಿತ್ತು. ಇನ್ನು ಅದನ್ನ ಹೊರತುಪಡಿಸಿ ಶಾಸಕರೇ ತಮ್ಮ ಸರ್ಕಾರದ ಆರೋಪ ಮಾಡ್ತಿರೋದ್ರಿಂದ ಅದು ದೊಡ್ಡ ಮಟ್ಟದಲ್ಲಿ ಸರ್ಕಾರದಲ್ಲೂ ಕೂಡ ಚರ್ಚೆ ಆಗಿತ್ತು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಇನ್ನು ವಿಪಕ್ಷಗಳು ಕೂಡ ಒಂದು ರೀತಿಯಾದ ಹೋರಾಟ ಅಸ್ತ್ರವಾಗಿ ಕೂಡ ಬಳಸ್ಕೊಂಡಿದ್ರು. ಅದನ್ನ ಇವೆಲ್ಲವಕ್ಕೂ ಕಡಿವಾಣ ಹಾಕ್ಬೇಕು, ಮತ್ತೆ ಪಕ್ಷದಲ್ಲಿ ಒಂದು ಹಿಡಿತ ಕೈಗೊಳ್ಬೇಕು ಎಂಬ ದೃಷ್ಟಿಯಿಂದ ಇವತ್ತೇನು ಸುರ್ಜೇವಾಲ ಕೂಡ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಅವರು ತಮ್ಮ ಏನೆಲ್ಲ ಶಾಸಕರ ಸಮಸ್ಯೆಗಳಾಗಿರ್ಬೋದು, ಸಚಿವರ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಆಲಿಸುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖರ್ಗೆ ಅವರ ನೇತೃತ್ವದಲ್ಲಿ ಡಿ.ಕೆ.ಶಿ ಒಂದು ಸುತ್ತಿನ ಮಾತುಕತೆ ನಡೆಸಿರುವಂತದ್ದು. ಇನ್ನೆಲ್ಲ DCM ಆಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಮತ್ತೆ ಅದೇ ರೀತಿ CM ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲ ಎಲ್ಲಾ ಶಾಸಕರನ್ನ ಭೇಟಿ, ಅಂದ್ರೆ ಸುರ್ಜೇವಾಲ ಅವರು ಇವತ್ತು KPCC ಎಲ್ಲಾ ಶಾಸಕರನ್ನ ಭೇಟಿ ಆಗ್ತಿರುತ್ತೆ. ಅಲ್ಲಿ ತಮ್ಮ ಸಮಸ್ಯೆಗಳನ್ನ ಆಹ್ವಾನ ಮಾಡ್ತಾರೆ ಮತ್ತೆ ಅವಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸೂಚನೆಗಳನ್ನು ಕೊಡುವಂತದ್ದು. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.